ಜೈ ಶ್ರೀರಾಮ್ ಎಲ್ಲರಿಗೂ. ನೋಡ್ರಿ ಇವತ್ತು ನಮ್ಮ ಹುಡುಗನ ಗಾಡಿಗೆ GPS ಮುಗಿಸ್ಕೊಂಟೇವು. ಮೊನ್ನೆ ಅವನು ಇಂಡಕ್ಷನ್ ಮಾಡಿರಲಿಲ್ಲ, ಬರೀ GPS ಮುಗಿಸ್ಕೊಂಬರೋನು ಹೋಗಿ. ನೋಡ್ರಿ ನೀವು ಮನೆಗೆ ಹೇಳಕತ್ತಿದ್ರಿ, ಮೆಸೇಜ್ ಮಾಡಿ ಎಲ್ಲ ಮಾಡಿ, ಅಣ್ಣ ನಮ್ಮದು ಗಾಡಿ ತೊಗೊತಾರ ನಿಮ್ಮ ಆಫೀಸ್ನಾಗ ಹಂಗಂದು ಕೇಳ್ತಿದ್ರಿ. ಇಲ್ಲಿ ತೊಗೊಳ್ಳೋದೆಲ್ಲ ಪ್ರೀಮಿಯಮ್ ವೆಹಿಕಲ್ ರೀ ನಮ್ಮ ಆಫೀಸ್ನಾಗ, ಇಲ್ಲಿ ಏರ್ಪೋರ್ಟ್ WTA ಒಳಗೆ ಯಾವುದೇ ಥರದ ಸ್ವಿಫ್ಟ್ ಡಿಸೈರು ಸಣ್ಣ ಅಂದರೆ ಬೂಟ್ ಸ್ಪೇಸ್ ಇರ್ಬೇಕು ರೀ ಜಾಸ್ತಿ, ಇಂಥ ಗಾಡಿಗಳು ಮಾತ್ರ ತೊಗೊತಾರೆ ನಮ್ಮ ಆಫೀಸ್ನಾಗ. ಡಿಕ್ಕಿ ಸ್ಪೇಸ್ ಇರೋ ಗಾಡಿಗಳು ಮಾತ್ರ ತೊಗೊತಾರೆ. ಕೇಳ್ರಿ ನಮ್ಮ ಹುಡುಗ ಏನು ಹೇಳ್ತಾರೆ. ಓಡಿಸುವಾಗ ಯಾವತ್ತು ಸೀಟ್ ಬೆಲ್ಟ್ ಅನ್ನು ಧರಿಸಿ, ಯಾಕಂದ್ರೆ ಫೈನ್ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಮೊನ್ನೆ ನನಗೆ 500 ಫೈನ್ ಬಿದ್ದಿದೆ ಏರ್ಪೋರ್ಟಲ್ಲಿ. ಯಾರು ಗಾಡಿ ಓಡಿಸ್ತಾರೆ ಖಂಡಿತವಾಗಿ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಇದು ಮಾಡಿರಿ. ಮೊದಲು ಬೀಳ್ತಾ ಇರಲಿಲ್ಲ, ಇವಾಗ ಫೈನ್ ಬೀಳ್ತಾ ಇದೆ. ಕಂಪಲ್ಸರಿ ಫೈನ್ ಆಗ್ತಾ ಇದ್ದಾರೆ 500 ರೂಪಾಯಿ. ಬೇಕಾದ್ರೆ ನಾನು ಫೋಟೋ ಹಾಕ್ತೇನೆ, ಒಂದ್ಸರಿ ಚೆಕ್ ಮಾಡಿ ನೀವು ಫೋಟೋನ. ನೋಡ್ರಿ ನಮ್ಮ ಹುಡುಗ ನಮ್ಗೆ ಒಂದೇ ದಿವಸ ಫೈನ್ ಬಿದ್ದೈತ್ರಿ. ಅದು ಏರ್ಪೋರ್ಟ್ನಾಗ ಒಂದೇ ಟೈಮಿಗೆ ರೀ, ಇಬ್ಬರು ಏರ್ಪೋರ್ಟ್ ಹೋಗಿದ್ದೆ, ಅವಾಗ ಬಿದ್ದೈತ್ರಿ ಫೈನ್. ಇವರೇ ನೋಡ್ರಿ ಅಣ್ಣ ನಮ್ಮ ಗಾಡಿ GPS ಕುಂದ್ರಸರು. ನೋಡ್ರಿ ಅಣ್ಣ ಬಂದು GPS ಕುಂದ್ರಕ್ಕೆ ಸ್ಟಾರ್ಟ್ ಮಾಡ್ಯಾರ. एक दिन में कितना फिट करता है वो GPS? मैं ये काम नहीं करता है, बड़ा कंपनी क्या मेरा दूसरे कंपनी का. ನೋಡ್ರಿ ಅಣ್ಣ ಒಂದು ದಿವ್ಸನಾಗ ಒಂದು 7-8 GPS ಕುಂದ್ರಸ್ತಾರಂತ್ರಿ. ಅವ ಕಿತ್ತ ಕಮಾತೆ एक दिन में ನೋಡ್ರಿ ಒಂದು ದಿನದಾಗ ಅಣ್ಣ ಇಲ್ಲ ಅಂದ್ರೆ ಒಂದು 2,500-3,000 ರೂಪಾಯಿ ಸಂಪಾದನೆ ಮಾಡ್ತಾರಂತ. ಪೂರ ಎಲ್ಲ ಬೆಂಗಳೂರಿನಾಗೆಲ್ಲ ಎಲ್ಲಿ ಇದ್ರು ಬಂದು ಕುಂದಿರ್ಸ್ಕೊಟ್ಟು ಹೋಗ್ತಾರೆ. ಒಂದು GPS-ಗೆ 500-400 ರೂಪಾಯಿ ತಗೊತಾರೆ. ಅಣ್ಣ ಫುಲ್ ಜೋಶಲ್ಲಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಬಂದರೆ ಆಟಂದ್ರೆ ಬಂದು ನೋಡಿದ್ರೆ ನಮ್ಮ ಹುಡುಗನ ಗಾಡಿ ಪಂಚರ್ ಆಗಿತ್ತು. ಪಂಚರ್ ಅಂತ ತಗೊಂಡು ನಾವು ಹೊಡ್ಬೇಕ್ರಿ ಇವಾಗ ಮನೆ ಕಡೆ. ನಮ್ಮ ಹುಡುಗ ಫುಲ್ ಅಪ್ಸೆಟ್ ಆಗಿಬಿಟ್ಟನ್ರಿ, ಗಾಡಿ ಪಂಚರ್ ಆಗಿಬಿಟ್ಟೈತಿ. ಅವ್ನ ಮುಖನೇ ನೋಡೋಕ್ಕಾಗ್ತಾಯಿಲ್ಲ. ನೋಡ್ರಿ ಹೆಂಗೆ ಆಗ್ಬಿಟ್ಟನ ಮುಖ ಏನ್ರಿ ಹೇಳ್ತೀನಿ ಇಟ್ಕೊಳೋಣ. ಇದೆ ನೋಡ್ರಿ ನಮ್ಮ ಆಫೀಸ. GPS ಗಾಡಿದು ಫಿಟ್ ಮಾಡ್ಕೊಂಬಂದೇವು, ಈಗ ಆಫೀಸ್ ಹತ್ರ ಹೋಗ್ತಾ ಇದೀವಿ ರೀ. ಫ್ರೆಂಡ್ಸ್ ನೋಡ್ರಿ, ಇವತ್ತು ಯಾವುದೇ ಇಂಡಕ್ಷನ್ ಮಾಡ್ಕೊಳ್ಳೋ ಅಂತಂದ್ರು, ಯಾಕಂದ್ರೆ ಸಂಡೇ ಐತ್ರಿ. ನಾಳೆ ಸೋಮವಾರ ಮಾಡ್ಕೊತೀನಿ ಅಂತ ಹೇಳ್ಯಾರ ರೀ. ನಾಳೆ ನೋಡ್ಬೇಕ್ರಿ ಫ್ರೆಂಡ್ಸ್. ಒಂದು ನೀವು ಸಪೋರ್ಟ್ ಮಾಡ್ತಾ ಇದೀರಿ ಫ್ರೆಂಡ್ಸ್, ಲೈಕ್ ಒಂದು ಫಾಲೋ ಹೊಡಿರಲಿ. ಏನು ಮನೆ ಆಸ್ತಿ ಏನು ಕೊಡಂಗಿಲ್ಲ ರೀ ನೀವು. ಮತ್ತು ನೆಕ್ಸ್ಟ್ ಲಾಗ್ಲಿ ಸಿಗ್ತೀನಿ ರೀ ಫ್ರೆಂಡ್ಸ್. ಬಾಯ್.